ಮೇಡಮ್ ಅವರು ಒಂದು ರೌಂಡ್ ಹಾಸ್ಪಿಟ್ಲಿಗೆ ಹೋಗಿದ್ರು. ಕೈ ನೋಡ್ಬೋದು, ಡ್ರಿಪ್ಸ್ ಹಾಕ್ಬಿಟ್ಟು ಕಳಿಸಿದ್ದಾರೆ. ನಿನ್ನ ಈ ಅವತಾರಕ್ಕೆ ಏನು ಸೀಕ್ರೆಟು? ನನ್ನ ತಂಗಿ ಮತ್ತೆ ನಿಶುಂದು ಟ್ವಿನಿಂಗು, ನಂದು ಮತ್ತೆ ನಮ್ಮ ಬಾವಂದು ಟ್ವಿನಿಂಗು. ವೆರಿ ಹೆಲ್ದಿ ಅಂಡ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನನ್ನ ಹೊಸ ಫೋನ್ 17 Pro Max ಅಲ್ಲಿ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನನ್ನು ನಮ್ಮ ಮಧುಗೌಡ ಅವರು ಇಮಿಟೇಟ್ ಮಾಡ್ತಾ ಇದ್ದಾರೆ. ಹಾಯ್, ವೆಲ್ಕಮ್ ಸ್ವಾತಿ. ಸ್ವಾತಿನೇ ಹೊಸ ಜ್ಯೂಸ್ನ ಇನ್ವೆನ್ಷನ್ ಮಾಡಿದ್ದಾರೆ ಗೈಸ್. ಏನು ಜ್ಯೂಸ್ ಇದು? ರೆಸಿಪಿ ಇವ್ರದ್ದು, ಬರೀ ಮೇಕಿಂಗ್ ನೀವು. ಸೊ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಯಾರ್ಯಾರು ಇದ್ದೀರಾ, ಬ್ಯಾಲ್ದಣ್ಣನ್ ಜ್ಯೂಸ್ ಕುಡೀರಿ. ಇಟ್ಸ್ ವೆರಿ 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 ಹೆಲ್ದಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸು ಎಲ್ಲ ಥರದ ಏನು ನಿಮ್ಗೆ ಏನೇನು ಬೇಕು ಬಾಡಿಗೆ, ನಿಮಗೆ ನಿಮ್ಮ ಪಾಪುಗೆ ಎಲ್ಲ ಸಿಗುತ್ತೆ ಇದರಲ್ಲಿ. ಒಂದು ಯಾರು ಎಲ್ಲಿ ನೀವು ಅಧ್ಯಯನ ಮಾಡಿದ್ದನ್ನ ನನಗೆ ಹಿಂಗೆ ರೆಫರ್ ಮಾಡಿದ್ದು ಡಾಕ್ಟರ್ಸು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದಾಗ ಇದು ಒಂದು ಹಣ್ಣಿಂದ ಗುಡ್ ಫಾರ್ ಹೆಲ್ತ್, ಸಿಕ್ಕಾಬಿಟ್ಟೆ ಒಳ್ಳೇದು ಗೈಸ್, ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ನಮ್ಮ ಮುದುಗೌಡವರ ಮನೆಯ ಕಿಚನ್ನು ಇಲ್ಲಿದ್ದು ಈಚೆ ಕಡೆಗೆ ಶಿಫ್ಟ್ ಆಗಿದೆ. ಬಿಕಾಸ್ ಮನೆಯಲ್ಲಿ ನಾನ್ ವೆಜ್ ನಡೀತಾ ಇದೆ ಗೈಸ್. ನಮ್ಮ ಭಾವ ಅವರು ಹಳೆ ಮನೆ ವಿಜಯನಗರ ಇದ್ರಲ್ಲ, ಅವಾಗ ಬಿರಿಯಾನಿ ಮಾಡಿದ್ದು ಸಕ್ಕದಾಗಿ ಮಾಡಿದ್ರಂತೆ ನನ್ನ ಬ್ಲಾಗಲ್ಲಿ. ಅದಾದಮೇಲೆ ಆ ಟೇಸ್ಟು ಬತ್ತನೇ ಇರಲಿಲ್ವಂತೆ. ಮಧುದು ಕಂಪ್ಲೇಂಟ್ ಗೈಸ್. ಮಧುಗೌಡ ಅವರು ಬಯಕೆಯಿಂದ ಮಟನ್ ಬಿರಿಯಾನಿ, ಫಿಶ್ಶು ತಿಂದು 1.5 ವಾರ 2 ವಾರ ಹತ್ತತ್ರ ಆಯ್ತು ನಾನ್ ವೆಜ್. ನಮ್ಮ ಮನೇಲಿ ಮಾಡೇ ಇಲ್ಲ. ಮತ್ತೆ ನೆಕ್ಸ್ಟ್ ಬೇರೆ ನಮ್ಮ ಮನೆಯವ್ರು ಬೇರೆ ಅಯ್ಯಪ್ಪ ಸ್ವಾಮಿ ಹೋಯ್ತವ್ರ, ಹಂಗಾಗಿ ಮಾಡಕ್ಕಾಗಲ್ಲ, ಆಮೇಲೆ ಫುಲ್ ರೆಸ್ಟಲ್ಲಿ ಇರ್ತಾರೆ. ಸೊ ಇಲ್ಲಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಗೈಸ್. ಏನೇನು ರೆಸಿಪಿ ಹೇಳಿದಾಳೆ ಅಂತಂದರೆ, ಫಿಶ್ ತವಾ ಫ್ರೈ ಬೇಕಂತೆ, ಮಟನ್ ಬಿರಿಯಾನಿ ಬೇಕಂತೆ, ಚಿಕನ್ ಕಬಾಬ್ ಬೇಕಂತೆ. ಎಲ್ಲ ಮಾಡ್ತಾರಾ? ಇಲ್ಲ, ಚಿಕನ್ ಒಂದು ಮಾಡ್ಬೋದು, ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಚಿಕನು, ಫಿಶ್ ಇಲ್ಲ, ಬಿರಿಯಾನಿ ಒಂದು ಅವ್ರು ಮಾಡ್ತಾವ್ರೆ. ಎಸ್, ಇವತ್ತು ಒಳ್ಳೆ ಟೇಸ್ಟ್ ಬರುತ್ತೆ ಗೈಸ್. ಬಿಕಾಸ್ ನಾನು ಬಂದಿದ್ದೀನಲ್ಲ ಬಾಮೈದ, ಫುಲ್ ಶ್ರದ್ಧೆ ಇಟ್ಟು ಮಾಡ್ತಾರೆ. ಈ ಬ್ಯಾಂಗಲ್ಸ್ ಹಾಕೊಂಡು ಫಸ್ಟ್ ಗೋಲ್ಡ್ ಅಂತ ಗೈಸ್. ಇದು ತುಂಬಾ ಆಸೆ ಪಟ್ಟು ಡಿಸೈನ್ ಕೊಟ್ಟು ನೋಡಿ, ವಿಡಿಯೋ ಮಾಡಿರೋರು ಇಲ್ಲ ಪಕ್ಕದಲ್ಲೇ ಇದ್ದಾರೆ. ಹೌದು, ನಾವೇ. ಏನ್ ಶಕ್ಕೆ ಗೈಸ್. ಎಷ್ಟು ಗ್ರಾಮ್ ಇದೆ ಎಲ್ಲ ಹೇಳಿದ್ದೆ ನಿಮಗೆ ಟೋಟಲ್ ಆಗಿ? ಗ್ರಾಮ್ಸ್ ಎಲ್ಲ ಹೇಳಿಲ್ಲ, ಜಸ್ಟ್ ಅವ್ರು ಕೇಳಿದ ಡಿಸೈನ್ ಕಲೆಕ್ಷನ್ಸ್ ಮಾಡಿ ಅಂತ. ಸೊ ಅವ್ರೇನು ಹೇಳ್ತವ್ರೆ. ಹೇಗಿತ್ತು ನನ್ನ ಕಲೆಕ್ಷನ್ಸ್ ವಿಡಿಯೋ ನೋಡಿದ್ರ ಎಲ್ರು? ಒಳ್ಳೊಳ್ಳೆ ಡಿಸೈನ್ ಇಟ್ಟವಳೆ ಗೈಸ್. ಒಂದೆರಡು ತಕೊಂಡು ಹೋಗಿ ಬಂದಿದ್ದೀನಿ ಮೈಸೂರಿಗೆ. ಈಗ ತಗೊಳ್ಳೋದೇ ಕಡಿಮೆ ಮಾಡ್ಬಿಟ್ಟೆ, ಯಾಕೋ ಮನ್ಸೇ ಇಲ್ಲ. ಗೋಲ್ಡ್ ಮೇಲೆ ರೇಟ್ ಜಾಸ್ತಿ ಆಯ್ತಲ್ಲ, ಈಗೆಲ್ಲ ಮನ್ಸೆಲ್ಲ ಗೈಸ್ ಪಾಪು ಮೇಲೆ ಇದೆ, ಅವಳಿಗೆ ಬಿಸ್ನೆಸ್ ಮೇಲೆ ಅಷ್ಟೇ. ಗೋಲ್ಡ್ ಸಾಕು ಗೈಸ್. ಒಂದು ಎಕ್ಸ್ಟೆಂಡ್ವರೆಗೂ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಂಡು ನೆಕ್ಸ್ಟ್ ಬಿಸ್ನೆಸ್ನ ಬಿಲ್ಡ್ ಮಾಡ್ಕೋಬೇಕು. ಎಸ್. ಆ್ಯಂಡ್ ಇನ್ನೊಂದು ಕೋಇನ್ಸಿಡೆನ್ಸು ಒಂದು ಏನು ಅಂತಂದರೆ, ಮಧುಗೌಡ ಅವ್ರದ್ದು ಫೋನು 16 Pro Max. ನನ್ನ ತಂಗಿ ಮತ್ತು ನಿಶುಂದು ಟ್ವಿನಿಂಗು, ನಂದು ಮತ್ತು ನಮ್ಮ ಬಾವಂದು ಟ್ವಿನಿಂಗು. ನಾವು ಬಾವಂದು ಒಂದೇ ಸೇಮ್. ಈಗ ಅವ್ರದ್ದು ಆರೆಂಜ್ ಗೈಸ್. ಅವ್ರದ್ದು 1 TB ಅಲ್ವಾ? 1 TB. ಅವಳು 2 ವರ್ಷ ಆ್ಯಪಲ್ ಕೇರು ಎಲ್ಲ ಮಾಡಿಸೋಣ. ಆ್ಯಪಲ್ ಕೇರ್ ಎಲ್ಲ ಏನು ಮಾಡಿಸ್ಕೊಂಡಿಲ್ಲ. ಸೊ ಹುಷಾರಾಗಿ ಇಟ್ಕೋತೀಯಾ? ನಮ್ಮ ಮನೆಯವ್ರು ತುಂಬಾ ಹುಷಾರಾಗಿ ಇಟ್ಕೋತಾರೆ ಅಂದ್ಬಿಟ್ಟು ಹಾಕ್ಸಿದೀನಿ. ಕೇರ್ನೆಲ್ಲ ಮಾಡಿಸಿದೆ. ಅದೇನೋ ಈ ಮೊಬೈಲೇ ಹೊಡೆದಾಕೊಳ್ಳಿಲ್ಲ, ಕೇರ್ ಮಾಡಿಸಿದೀನಿ ಅಂತನೋ ಏನೋ ಗೊತ್ತಿಲ್ಲ. ಪೌಚ ಈ 17 Pro Max ಅಲ್ಲಿ ಮ್ಯಾಟ್ ಫಿನಿಶ್ ಇಲ್ಲ, ಇದರಲ್ಲಿ ಒಂದು ಸ್ವಲ್ಪ ಗ್ಲಾಸಿ ಫಿನಿಶ್ ಇದೆ, ಸ್ಲಿಪ್ ಆಗುತ್ತೆ ಫೋನು. ಇದು ಮ್ಯಾಟ್ ಫಿನಿಶ್, ಅದು ಚೆನ್ನಾಗಿರುತ್ತೆ. ಇದು ನನಗೆ ಇಷ್ಟ ಆಗಿದೆ. 16 Pro Max ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟೊಂದು ಜನ ಕೇಳ್ತೀರಿ, ನೀವು ತಗೊಳ್ಳಿಲ್ವಾ 17 ಬಿಟ್ಟಾಗ ಅಂತ. ನಾನು ಬೇರೆ ಫೋನ್ ತಗೊಂಡ್ರು ಈ ಫೋನ್ ಇಟ್ಕೊಂಡಿರ್ತೀನಿ. ನಾನು ಕಾದೆ ಕ್ಯಾಚ್ ಆಗ್ತೆ ಗೈಸ್. ಇವಳು 17 ಹೋದ್ರೆ 16 ಎತ್ತಾಕಬಿಡುವ ಇವಳ್ದು ಅಂತ 1 TB ತಗೊಂಡಿದ್ಲು. ಹೆಂಗೋ ಅಕ್ಕ 16 ನನ್ನ ಫೇವ್ರೇಟು, ಬೇಡ ನಾನು ತಗೊಳ್ಳಲ್ಲ 17 ಒಂದು. 16 ನನ್ನ ಬರ್ತ್ ಡೇಟ್ 6, ನಿಶನ್ ಬರ್ತ್ ಡೇಟ್ 16. 6 ಅಂದರೆ ನನಗೆ ತುಂಬ ಇಷ್ಟ, ಲಕ್ಕಿ ನಂಬರ್ ನನಗದು. 6 ಇಸ್ ಸಕ್ಸಸ್ ಅವಳಿಗೆ. ನಾನು ಹುಟ್ಟಿದ್ದೆ 6 ಅಲ್ವಾ ಗೈಸ್. ಘಮ 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 ಅಂತ ಐತೆ. ವರ್ಡ್ಸ್ ಬೆಸ್ಟ್ ಪರ್ಫ್ಯೂಮ್. ತಟ್ಟೆ ಹಿಡ್ಕೊಂಡು ನಿಂತಾಳೆ ಮಧು. ಸೊ ಸಗದಾಗಿ ಬಂದಿದೆ ಸ್ಮೆಲ್, ಒಳ್ಳೆ ಸ್ಮೆಲ್ ಬರ್ತಿದೆ. ಈಗ ಒಂದು ತಟ್ಟೆ ಬ್ಯಾಟಿಂಗ್ ಹೊಡೆದ್ಬಿಡೋದೆ ಅಷ್ಟೇ.
ಗೈಸ್ ಈಗ ನಾವೆಲ್ಲ ಫ್ರೆಶ್ ಅಪ್ ಆಗಿ ಒಂದು ಊರಬ್ಬ ಇದೆ ಗೈಸ್ ಕನಕಪುರದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾಕೋ ನನ್ನ ತಂಗಿಗೆ ಒಂದು ಸ್ವಲ್ಪ ಬೆನ್ನು ಹಿಡ್ಕೊತು. ಏನಕ್ಕೆ ಗೊತ್ತಿಲ್ಲ. ಊರಬ್ಬಕ್ಕೆ ಹೋಗ್ಬೇಕು ಗೈಸ್. ನಾನು ಸ್ವಾತಿ ಮತ್ತು ನಮ್ಮ ಭಾವ ಆ್ಯಂಡ್ ಮಧು 4 ಜನ ಹೋಗ್ತಾ ಇದ್ವಿ. ಅವ್ರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತಾರೆ. ಹಂಗೆ ನಾನು ಕಾರ್ ಎತ್ಕೊಂಡು ಹೋಗ್ತೀನಿ, ಅವರು ನಮ್ಮ ಕಾರ್ ಎತ್ಕೊಂಡು ಹೋಗ್ತಾರೆ. ನಾನು ನೋಡಿ ಎಷ್ಟು ಸೇಫಾಗಿ ನನ್ನ ಕಾರ್ನ ನೆರಳಲ್ಲಿ ನಿಲ್ಲಿಸಿರ್ತೀನಿ. ನಮ್ಮ ಭಾವರು ಬಿಸಿಲಲ್ಲಿ ಒಣಗಲಿ ಅಂತ ನಿಲ್ಲಿಸಿರ್ತಾರೆ. ಈ ಕಾರ್ ಒಳಗಡೆ ಕುತ್ಕೊಂಡಿದ್ದ ತಕ್ಷಣ ದಗ 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 ಅಂತ ಹಬೆ ಹೊಡಿತದೆ ಗೈಸ್. ಈ ಸಮ್ಮರ್ಗಂತೂ ಮಖನೇ ಕೊಡೋಕ್ಕಾಯ್ತಾಯಿಲ್ಲ. ಅಂಥದ್ರಲ್ಲಿ ಬಿಸಿಲಲ್ಲಿ ನಿಲ್ಸೋರು ಏನಿದು ಮುಖಕ್ಕೆ ಹಾಕ್ಕೊಂಡು ಬೆಂಕಿ ಹಬೆ ಹೊಡಿತದಲ್ಲ. ಮೇಡಮ್ ಅವರು ಒಂದು ರೌಂಡ್ ಹಾಸ್ಪಿಟ್ಲಿಗೆ ಹೋಗಿದ್ರು. ಕೈ ನೋಡ್ಬೋದು, ಡ್ರಿಪ್ಸ್ ಹಾಕ್ಬಿಟ್ಟು ಕಳಿಸಿದ್ದಾರೆ. ಡ್ರಿಪ್ಸ್ ಅಂದರೆ ಅದು ಮಾಮೂಲಿ ಡ್ರಿಪ್ಸ್ ಅಲ್ಲ, ಅಂದರೆ ಅದು ಇನ್ಸ್ಟೆಂಟ್ ಪೇನ್ ರಿಲೀಫ್ ಆಗೋಕ್ಕೆ ಒಂಥರ ಚಿಕ್ಕ ಬಾಟಲ್ದೇನೋ ಹಾಕಿದ್ರು. ಸೊ ಅಷ್ಟು ಕಷ್ಟ ಅಲ್ವಾ ಮದು ಪ್ರೆಗ್ನೆನ್ಸಿ ಎಲ್ಲ? ನಂಗೆ ಇಷ್ಟು ದಿನ ಕಷ್ಟ ಆಗಿರಲಿಲ್ಲ. ಈಗೀಗ ಯಾಕೋ ಒಂದು ವಾರದಿಂದ ಅದು ಪಾಪು ಗ್ರೋತ್ ಆಗ್ತಾ ಏನೋ 5 months ಅಲ್ವಾ ಈಗ, ಇನ್ನೇನು ಒಂದು 10 days ಆದರೆ 5 months ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ ಪಾಪುದು ಏನೋ ಎಲ್ಲ ಆರ್ಗನ್ಸ್ ಗ್ರೋತ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ. ಆಮೇಲೆ ಪಾಪು ಆ್ಯಕ್ಟಿವ್ ಆದಷ್ಟು ನಾವು ವೀಕ್ ಆಗ್ತಾ ಇರ್ತೀವಲ್ಲ, ನಮ್ಮ ಬಾಡಿದು ಮಸಲ್ಸ್ ಆಗಲಿ ಬೋನ್ ಆಗಲಿ ಎಲ್ಲ ಎಳ್ಕೊತಾ ಇರೋದು ಪಾಪು ಎನರ್ಜಿನ. ಸೊ ಹಂಗಾಗಿ ನಮ್ಗೆ ಸ್ವಲ್ಪ ವೀಕ್ನೆಸ್ ಅನ್ಸುತ್ತೆ. ನಂಗೆ ಇಷ್ಟು ದಿನ ಏನೂ ಅನಿಸ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಏನೋ ಟಯರ್ಡ್ ಫೀಲಿಂಗ್ ಆಗುತ್ತೆ. ಆಮೇಲೆ ಸ್ವಲ್ಪ ರಿಪ್ಸು ಮತ್ತು ಇದೆಲ್ಲ ಎಕ್ಸ್ಪ್ಯಾಂಡ್ ಆಗುತ್ತಲ್ವ, ಹೊಟ್ಟೆ ಎಲ್ಲ ಬರುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಸೈಡ್ ಎಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನೆಕ್ಸ್ಟ್ ಇನ್ನೊಂದು 4 months ಮಾಮ ಆಯ್ತೀನಿ, ಅವಳು ತಾಯಿ ಆಯ್ತಾಳೆ. ಸೊ ಏನಿಲ್ಲ, ನನಗೆ ಆ್ಯಕ್ಚುಲಿ ಬೇರೆಯವ್ರನ್ನ ನೋಡ್ತಾ ಇದ್ರೆ, ನಾನು ನೋಡ್ತಾ ಇರ್ತೀನಲ್ಲ ಕ್ಯಾಂಗ್ರೋ ಕೇರ್ ಹಾಸ್ಪಿಟಲ್ಗೆ ಹೋದಾಗ, ನಾನೇ ಲಕ್ಕಿ ಅನಿಸುತ್ತೆ. ನಂಗೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ. ಅವಾಗ ಸಣ್ಣ ಪುಟ್ಟ ನೋವು ಅಷ್ಟು ಪಡೆದೆ ಹೆಂಗೆ ತಾಯಿ ಆಗ್ಬಿಡಕ್ಕಾಗುತ್ತಾ? ಸೊ ಎಲ್ಲನೂ ಬೇರ್ ಮಾಡಬೇಕು. ಮೇನ್ಲಿ ಏನು ಅಂತಂದ್ರೆ ಗೈಸ್, ನಮ್ಮ ಡ್ಯಾಡಿದಾಗ್ಲಿ ನಮ್ಮ ಮಮ್ಮಿದಾಗ್ಲಿ ಜೀನ್ಸ್ ಚೆನ್ನಾಗಿದೆ, ಕೆಪಾಸಿಟಿ ಇದೆ, ಏನೇ ಬಂದ್ರು ಇಮ್ಯುನಿಟಿ ಪವರ್ ಚೆನ್ನಾಗಿದೆ. ಅವರು ನನಗೆ ಇದು ಚುಚ್ತಾ ಇದ್ರು, ಅಂದರೆ ಸಣ್ಣ ನೀಡಲ್ಲಿ ಚುಚ್ತಾರೆ ಕೈಗೆ. ಅವರು ಕೈ ಎಳ್ಕೊಂಬಿಡಿ, ಬೇರೆಯವರೆಲ್ಲ ಕೈ ಎಳ್ಕೊಂಬಿಡ್ತಾರೆ, ಮತ್ತು ಕಿರಿಚ್ತಾರೆ, ನೋವು ಪಡ್ತಾರೆ. ಹಂಗೇನೂ ಆಗಲ್ಲ, ಜಸ್ಟ್ ಹಿಂಗೆ ಚುಚ್ಬಿಟ್ಟು ಎತ್ಬಿಡ್ತೀನಿ ಅಂತ ಅಂದ್ರೆ, ನಾನು ಆರಾಮಾಗಿ ಮಲಗಿದ್ನ, ಏನೂ ಆಗಲಿಲ್ವ ನಿಮಗೆ ಅಂತ ಅಂದ್ರೆ. ಸೊ ಹಂಗೆ ಎಲ್ಲನೂ ಸ್ವಲ್ಪ ಬೋಲ್ಡಾಗಿ, ಯಾರ್ಯಾರು ಪ್ರೆಗ್ನೆಂಟ್ ಲೇಡಿ ಇದ್ದೀರಾ ಆರಾಮಾಗಿ ಎಂಜಾಯ್ ಮಾಡಿ. ಏನೂ ಮಾಡೋಕ್ಕಾಗಲ್ಲ, ಒಂದು ಮಗುಗೋಸ್ಕರ ಎಲ್ಲನೂ ಫೇಸ್ ಮಾಡಬೇಕು. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ನಿಶಾ ಎಲ್ಲಿ ಅಂತ ಕೇಳ್ತೀರಾ ಎಲ್ರು. ನಿಶಾ ಅವರು ಟ್ರಿಪ್ ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಜೊತೆ. ಬಂದಿದ್ದಾಳೆ ಇವತ್ತು. ಇವಾಗ ಬರ್ತಾಳೆ ಇನ್ನೊಂದು 2 hours. ಬಂದ್ಮೇಲೆ ಅವ್ರಿಗೆ 2 ದಿನ ರೆಸ್ಟ್ ಬೇಕಾಯ್ತು. 2 ದಿನ ರೆಸ್ಟ್, ರಿಕವರಿ ಪೀರಿಯಡ್ ಅದು. ರಿಕವರಿ ಆಗೋಕ್ಕೆ 2 ದಿನ ಬೇಕು ಅವಳಿಗೆ. ಸೊ ಇವಾಗ ಹೋಗ್ತಾ ಇದ್ವಿ. ನಿಖಿಲ್ ಅವರು ಮತ್ತು ಸ್ವಾತಿ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದಾರೆ. ನಾನು ಅಣ್ಣ ಒಬ್ಬನೇ ಬರ್ತಾನೆ ಅಂದ್ಬಿಟ್ಟು ಅವ್ನ ಕಂಪ್ನಿ ಕೊಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅವ್ರದ್ದು, ಹೆಂಗೆ ನಡೀತಿದೆ ಎಲ್ಲ. ಬಾಯ್ ಬಾಯ್ ಸ್ವಾತಿ, ಬಾಯ್ ಬಾಯ್. ಹುಷಾರಾಗಿ ಹೋಗಿ. ಓಕೆ ನಾವು ಮೈಸೂರಿಗೆ. ಓಕೆ, ಹುಷಾರಾಗಿ ಹೋಗಿ ನಿಧಾನಕ್ಕೆ. ಗೈಸ್, ಊಟ ಫುಲ್ ಹೊಟ್ಟೆ ತುಂಬ ಲೋಡ್ ಆಗಿರೋದಕ್ಕೆ ನಿದ್ದೆ ಹಂಗೆ ಎಳಿತಾ ಐತೆ. ಡ್ರೈವ್ ಮಾಡ್ತಾ ಇದ್ರೆ ಒಬ್ಬನೇ, ಬೇರೆ ಕಂಪ್ನಿಗೆ ಯಾರೂ ಇಲ್ಲ. ಸೊ 2 ಮನೆ ಊಟ ಆಗ್ಬಿಟ್ಟಿದೆ ಗೈಸ್. ಹೊಟ್ಟೆ ತುಂಬ ಊಟ ಆಗಿದೆ. ಫಸ್ಟು ಈಗ ನಾನು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ನನ್ನ ಫೋನ್ಗೆ ಒಂದು ಬ್ಯಾಕ್ ವಾಚು ಮತ್ತು ಒಂದು ಇದಾಕ್ಸ್ಬೇಕು ಗೈಸ್, ಟೆಂಪರ್ಡ್. ಬಿಕಾಸ್ ಪಟ್ ಅಂತ ಬಿದ್ದೈತೆ ಗೈಸ್, ಎದೆ ಜಲ್ ಅಂದ್ಬಿಡ್ತು, ಹೊಡೆದೈತೇನಪ್ಪ ಅಂತ. ಯೂಶ್ವಲಿ 17 Pro Max ಎಲ್ಲ ಒಂದು ಸ್ವಲ್ಪ ಅಷ್ಟು ಗಟ್ಟಿ ಇಲ್ಲ, ಮತ್ತು 16 ಥರ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕಂತೆ. ಫಸ್ಟ್ ಪೌಚು ಮತ್ತು ಇದನ್ನು ಹಾಕ್ಸ್ಬೇಕು. ಈಗ ಮಾಡುವಂಥ ಫಸ್ಟ್ ಕೆಲಸನೇ ಅದು. ಬನ್ನಿ. ಟ್ರಾಫಿಕ್ ಬೆಂದಕಾಳೂರು ಫುಲ್ ಆಫ್ ಟ್ರಾಫಿಕ್. ಸಾಹೇಬ್ರು ಈಗ ಇಳಿತಾವ್ರೆ. ಇವಾಗ ಇಳಿತಾ ಇದ್ದೀರಿ, 3-4 ದಿವಸದಲ್ಲಿ ಹೋದವ್ರು. ಗೈಸ್, 1 ದಿನ ಅಂತ ಹೇಳ್ಬಿಟ್ಟು ಹೋಗಿದ್ದು ನಮ್ಮ ಅಮ್ಮಂಗೆ, 2 ದಿನ ಆಯಿತು. 3 ದಿನ. ಏನಮ್ಮ ಅಡುಗೆ? ತಾಯಿ ನಮ್ಮ ಅವ್ವ ಸುಲಕ್ಷ್ಮಿ ಮಹಾತಾಯಿ. ಲವಂಗದಲ್ಲಿ ಇರಬೇಡಿ, ಒಂದು ಸ್ವಲ್ಪ ಕಿವಿಗೆ ಓಲೆ ಹಾಕೊಳ್ಳಿ. ಇನ್ನೊಂಚೂರು ತಡಕೊಂಡೈತೆ.
ಈಗ ನಾನು ನಮ್ಮ ಹಳೆ ಏರಿಯಾಗೆ ಬಂದಿದ್ದೀನಿ. ಹಳೆ ಏರಿಯಾಗೆ ಬಂದಿದ ತಕ್ಷಣ ನನಗೆ ನೆನಪಾಗೋದು ನಮ್ಮ ಸಾಹೇಬ್ರು ಮಾಡುವಂಥ ದೊನ್ನೆ ಬಿರಿಯಾನಿ. ನೋಡಿ ಗೈಸ್, ಗ್ಯಾಸ್ನ ಉಳಿತಾಯಕ್ಕೆ ಸೌದೆ ಒಲೆ ಇಟ್ಬಿಟ್ಟವ್ರು ಈಚೆ ಕಡೆಗೆ. ಗ್ಯಾಸ್ ಉಳಿತಾಯಕ್ಕೆ ಅಂತಲ್ಲ, ನಾವು ಸ್ಟಾರ್ಟಿಂಗಿಂದನೂ ಸೌದೆ ಒಲೆನೇ. ಸೌದೆ ಒಲೆನೇ. ಹಾಂ, ಅದು ಉಪಯೋಗ ಇವತ್ತು ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗೈತೈತೆ. ಆಮೇಲೆ ಗೈಸ್, ಇವರು ಯಾವಾಗಲೂ ನಾನು ಬಂದಾಗ ನಮ್ಮ ಅಂಗಡಿ ಅಡ್ರೆಸ್ ಹೇಳು, ನಮ್ಮ ಹೋಟ್ಲ್ ಅಡ್ರೆಸ್ ಹೇಳು 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 ಅಂತ ಇದ್ರಾ. ಹೇಳ್ಬಿಡ್ತೀನಿ ನೋಡಪ್ಪ ಈ ಸತಿ ಹೋಟ್ಲ್ ಅಡ್ರೆಸ್ ನೀಟಾಗೆ. ವಾವ್, ಇದೇ ಮಸಾಲೆ ಗೈಸ್ ಬಿರಿಯಾನಿ ಆಗೋದು, ಸಖತ್ತಾಗಿರುತ್ತೆ. ಆ್ಯಂಡ್ ಎಲ್ಲಿ ಗೊತ್ತಾ ಇವ್ರದ್ದು, ಪಿಂಡೆ ಸೆಕೆಂಡ್ ಸ್ಟೇಜು ಮುಂದೆ ಕಡೆ ಬಂದ್ರೆ ಹಂಗೆ ಗ್ಯಾಸ್ ಬಂಕ್ ಇದೆ. ಅದೇ ರೋಡಲ್ಲಿ ಹೋದರೆ GKW ಲೇಔಟು, ಅಲ್ಲಿ ಇರುವಂಥ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ. ಸಾಕೇನಪ್ಪ ಹೇಳಿದ್ದೀನಿ. ಹಾಂ, ಬೆಂಗಳೂರು ಟು ಊರು ಟು ಮೈಸೂರು ಒಡ್ಡಾಡ್ಕೊಂಡು ಈ ಮನೆ ಹತ್ರ ಬಂದು ಆಲ್ಮೋಸ್ಟ್ ಎಷ್ಟು ದಿನ ಆಗಿತ್ತು, ಒಂದು ತಿಂಗಳಾಗಿತ್ತು ಗೈಸ್. ಈಗ ಕಾಲ ಕೂಡಿ ಬಂದಿದೆ. ಸೊ ನಮ್ಮ ಸ್ವಗೃಹಕ್ಕೆ ಬಂದಿದ್ವಿ. ಇಲ್ಲೊಬ್ಬರು ಸೆಲೆಬ್ರಿಟಿ ಇದ್ದಾರೆ. ಏನಣ್ಣ ಇದು ನಿಂದು ಬಾಡಿ ಟೀ ಶರ್ಟೆಲ್ಲ ಲೂಸ್ ಹೊಡಿತಾವಲ್ಲಣ್ಣ, ಇರ್ಬೇಕಲ್ಲಪ್ಪ. ಯಾರಪ್ಪ ಇನ್ಸ್ಪಿರೇಷನ್ನು? ನಿನ್ನ ಈ ಅವತಾರಕ್ಕೆ ಏನು ಸೀಕ್ರೆಟು? ಸೀಕ್ರೆಟ್ ಇಸ್ ಬೂಸ್ಟ್ ಕಾಂಪ್ಲೈನ್ ಇಸ್ ಮೈ ಸೀಕ್ರೆಟ್. ಹೆಂಗಿದೆ ವೈಬ್ ಏರಿಯಾದಲ್ಲಿ? ಬೇರೆದಲ್ಲ ಭಾರಿ ಮಕ್ಕರಿದೆ ಬಾ. ಮಕ್ಕರಿದೆ. ನೀಟಾಗಿ ನೋಡ್ಕೊತಾ ಇದೆಯಾ ಮನೇನಾ? ಓ ಹೆಂಗ್ ನೋಡ್ಕೊಂಡಿದ್ದೀನಿ ನೋಡಲ್ಲಿ. ಎಲ್ಲ ಗಲೀಜ್ ಜಾಗದಲ್ಲಿ. ಸೊ ನನ್ನ ಕಾರ್ ಇಲ್ಲ ಅಂತ ಅಂದ್ಬಿಟ್ಟು ಯಾರೋ ಇಲ್ಲಿ ಪಾರ್ಕಿಂಗ್ ಲಾಟ್ ಮಾಡ್ಕೊಂಡಿದ್ದಾರೆ ರೋಡಲ್ಲೇ. ಸದ್ಯದ ಟೈಮಿಗೆ ಡಿಮ್ಯಾಂಡೆಡ್ ಐಟಮ್ ಈ ಮನೆಯದು ಅಡ್ರೆಸ್ ಇನ್ನೂ ಚೇಂಜ್ ಮಾಡಿಸಿರಲಿಲ್ಲ. ಸೊ ಇನ್ನೂ ಈ ಮನೇಲೇ ಇತ್ತು, ಅದಕ್ಕೆ ಇಲ್ಲಿಗೆ ಬುಕ್ ಮಾಡಿದ್ದೆ. ಇಲ್ಲಿಗೆ ಸಿಲಿಂಡ್ರ್ ಬಂದಿತ್ತು, ಎತ್ಕೊಂಡು ಹೋಗ್ಬೇಕು. ಹೌಸ್ಕೊಂಡೇನು ತಗೋಗಲ್ಲ, ಹೋಗಿ ಲಾಕ್ ಮಾಡ್ಬಿಡ್ತೀನಿ ಹಿಡ್ಕೊಂಡು. ಗುರು ಬ್ಲಾಕಲ್ಲಿ ಎಷ್ಟು ಹೇಳು ಒಂದು ಸಿಲಿಂಡ್ರು? 3,500. ನಮ್ಮ ಅಜ್ಜಿಗೆ ಒಂದು ಸಿಲಿಂಡ್ರ್ ಕೊಡಿಸ್ದೆ, ಊರಲ್ಲಿ ಒಂದು ಸ್ವಲ್ಪ ಕಡಿಮೆ, ಬಟ್ ಇಲ್ಲಿ 3,500. ಸಿಲಿಂಡ್ರ್ ತಗೊಬಂದೆ ಕಣವ. ಒಳ್ಳೆ ಕೆಲಸ ಮಾಡಿದೆ. ಅದೆಲ್ಲ ಕೇಳ್ತಾ ಇದ್ರಮ್ಮ ನಿನ್ನ ಮನೆ ಹತ್ರ? ಬರ್ತೀನಿ ಅಂತ ಹೇಳಿಲ್ವ ನಾನು, ನನ್ನೇ ಕರ್ಕೊಂಡೋಗಿಲ್ಲ. ಇಲ್ಲ, ಆ ಮನೆ ಹತ್ರಕ್ಕೆ ಎಲ್ಲ ಅಲ್ಲಿ ಗೌರಮ್ಮ ಕಾಣೆ ಆಗಿದ್ದಾರೆ ಅಂತ ಹಾಕ್ಬಿಟ್ಟಿದ್ದಾರೆ. ನಿಜವಾಗ್ಲು ನಾನು ಅವ್ರನ್ನೆಲ್ಲ ನೋಡ್ಬೇಕು, ನಮ್ಮ ಫ್ರೆಂಡ್ಗಳ ನಡಿ ಕರ್ಕೊಂಡು. ನಿಮ್ಮ ಫ್ರೆಂಡ್ಗಳನ್ನ ನೋಡ್ಬೇಕು ಗೈಸ್. ನಾನು ಬೇರೆ 1 ದಿನ 2 ದಿನ ಇರಲ್ಲ ಈ ದೊಡ್ಡ ಮನೇಲಿ. ನಮ್ಮ ಅಮ್ಮಂಗೆ ಬೇಜಾರಾಗ್ಬಿಟ್ಟೈತೆ. TV ನೋಡು, ಇಲ್ಲ ಅಂತವ್ರು ಅಡುಗೆ ಮಾಡು, ಇಲ್ಲ ಇಲ್ಲಿ ಕೂತ್ಕೋ ಅಷ್ಟೇ. ಸೊ ಸ್ನಾನ ಮಾಡಿಕೊಂಡು ನಮ್ಮ ಮದರ್ ಇಂಡಿಯಾ ಅವರು ಅವ್ರ ಕೈಯಾರ ಕಟ್ಟಿರುವಂಥ ಹೂವು ಗೈಸ್. ಸರಿ ಆಯಿತು. ಒಂದು ಸ್ವಲ್ಪ ತಲೆನೋ ಇದೆ, ಒಂದು ಚೂರು ಕಾಫಿ ಮಾಡ್ಕೊಡಮ್ಮ. ಯಪ್ಪ, ಬರೀ ಒಡ್ಡಾಟ ಗೈಸ್. ಸಿಕ್ಕಾಬಿಟ್ಟೆ ಓಡಾಡ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಓಡಾಡಲಿಲ್ಲ ಅಂತಂದರೆ ಕಷ್ಟ ಗೈಸ್. ಈಗ ನೋಡಿದೆ, ನನ್ನ ಬಟ್ಟೆ ವಾಶ್ ಮಾಡೋದು ಏನಿಲ್ಲ ಅಂದ್ರೆ 4 ರೌಂಡ್ ಆಗುತ್ತೆ ವಾಷಿಂಗ್ ಮಿಷಿನಲ್ಲಿ. ಅಷ್ಟು ಬಟ್ಟೆ ಇನ್ನೂ ಒಗ್ದು ಇಲ್ಲ. ಸೊ ಇಷ್ಟೇ. ಆ್ಯಂಡ್ ನಮ್ಮಮ್ಮ ಆಗಲೇ ಸಿಂಪಲಾಗಿ ನನಗೆ ಅಡುಗೆ ಮಾಡ್ಬಿಟ್ಟು ಹೋಗಿ ಪಾಚಿ ಮಾಡಿಬಿಟ್ಟಿದ್ದಾರೆ ಗೈಸ್. ಏನು ಮಾಡಿದ್ದಾರೆ, ನಾನು ಒಬ್ಬಂಗಾಗುವಷ್ಟು ರೈಸು, ಅದಕ್ಕೆ ರಸಮ್ಮು, ಇದಕ್ಕೆ ನಂಚ್ಕೊಳ್ಳೋಕ್ಕೆ ನಾನು ಏನಾರ ಮಾಡ್ಕೊತೀನಿ. ಸ್ವಲ್ಪ ದಿನ ಕಿಚನ್ ಕಡೆ ಬಂದೇ ಇಲ್ಲ ಗೈಸ್. ನಾನು ಏನಾರ ಇವತ್ತು ಟ್ರೈ ಮಾಡ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಗೈಸ್ ಒಂದು ಸಜೆಷನ್ ಕೇಳೋಣ ಅಂತ ನಿಮ್ಮ ಹತ್ರ. ಏನಪ್ಪ ಅಂತಂದರೆ, ನನ್ನ ಕಣ್ಣು ಕೆಳಗಡೆ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸು ಜಾಸ್ತಿ ಆಗ್ತಿದೆ ಗೈಸ್. ಕೆಲವರು ಹೇಳ್ತಾರೆ ಇದು ನಿದ್ದೆ ಇಲ್ಲ ಅಂತಂದರೆ ಆಗುತ್ತೆ ಅಂತ, ಬಟ್ ಕಂಫರ್ಟಬಲಾಗಿ ನಾನು 8 to 10 hours ನಿದ್ದೆ ತೊಗೋತೀನಿ, ಅದರಲ್ಲೆಲ್ಲ ಮೋಸ ಮಾಡಲ್ಲ. ಬಟ್ ಯಾಕೋ ಸಿಕ್ಕಾಬಿಟ್ಟು ಡಾರ್ಕ್ ಸರ್ಕಲ್ಸ್ ಆಗ್ತಿದೆ. ಫೇಸ್ದು ಔಟ್ಲುಕ್ಕೇ ಒಂಥರ ಅನಿಸ್ತಾ ಇದೆ ನನಗೆ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡ್ರೆ. ನಿಮ್ಗೆ ಯಾರಿಗಾರು ರೆಮಿಡಿ ಗೊತ್ತಿರಲಿಲ್ಲ, ಸೊಲ್ಯೂಷನ್ ಗೊತ್ತಿರೋ ಕಾಮೆಂಟಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಇಟ್ ಔಟ್. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು, ಕಾಂಟೆಂಟ್ ಬೇಕು ಅಂತ ನೀವೇನಾದರೂ ತಿಳಿಸ್ಕೊಟ್ರೆ ಐ ವಿಲ್ ಟ್ರೈ ಟು ಡೂ ದಟ್. ಈ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಿಖಿಲ್ ನಿಶಾ ಬ್ಲಾಗ್ಸ್. ಸಮ್ಮರ್ ಗೈಸ್, ಎಲ್ಲರೂ ಸೇಫಾಗಿ ಡ್ರೈವ್ ಮಾಡಿ. ಆ್ಯಂಡ್ ಮುಖಕ್ಕೆ ಸನ್ಸ್ಕ್ರೀನು, ಆಮೇಲೆ ಏನೇನೋ ಬರುತ್ತಲ್ಲ, ಒಂದು ಸ್ವಲ್ಪ ಬ್ಯೂಟಿ ಕೇರ್ ತೊಗೊಳ್ಳಿಲ್ಲ ಅಂತಂದರೆ ಸ್ಕಿನ್ ಬರ್ನ್ ಆಗಿಬಿಡುತ್ತೆ. ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಲವ್ ಯು ಆಲ್.